ಫ್ರೆಂಡ್ಸ್, ವೆಲ್ಕಮ್ ಟು ವಿಜು ಚೇತುಸ್ ಟೈಲರಿಂಗ್ ಟ್ಯುಟೋರಿಯಲ್. ನಾನು ಇವತ್ತೊಂದು ಉಡಕ್ಕಿ ಬ್ಯಾಗ್ ಹೇಳ್ಕೊಡತ್ತೀನಿ. ಇದು ಈಗಿನ ಮದುವೆ ಸೀಸನ್ ಒಳಗೆ ಭಾಳ ಯೂಸ್ ಆಗ್ತೈತಿ ಮತ್ತು ಈಗ ಹೊಸದಾಗಿ ಮದುವೆ ಆಗೋರಿಗೂ ಅದು ಭಾಳ ಯೂಸ್ಫುಲ್ ಐತಿ. ನೀವು ಟ್ರೈ ಮಾಡಿ ನೋಡಿರಿ. ನಿಮ್ಮ ಕಸಿನ್ಸ್ಗೆ, ನಿಮ್ಮ ನೇಬರ್ಸ್ಗೆ ಯಾರಿಗಾದರೂ ನೀವು ಗಿಫ್ಟಾಗಿ ಕೊಡ್ಬೋದು. ನೋಡಿರಿ, ಈ ರೀತಿ 27x27 27 ಉದ್ದನೂ 27 ಸ್ಕ್ವೇರ್ ಪೀಸ್ ಒಳಗೆ ಇದನ್ನು 27 ಇಂಚು 27 ಸ್ಕ್ವೇರ್ ಪೀಸ್ ಒಳಗೆ 3 ಪೀಸನ್ನು ತೊಗೋಬೇಕು. 2 ಮೇನ್ ಫ್ಯಾಬ್ರಿಕ್ ಬೇಕಾಗ್ತೈತಿ, 1 ಲೈನಿಂಗ್ ಬೇಕಾಗ್ತೈತಿ. ಇದ್ರೊಳಗೆ 2 ಮೇನ್ ಫ್ಯಾಬ್ರಿಕ್ ಅಂದರೆ ಡಿಸೈನ್ ಇದ್ದದೋ ಚಂದನೋ ಕರೆಕ್ಟ್ ಇದ್ದದೋ ಬೇಕಾಗ್ತೈತಿ. ಅದಕ್ಕೆ ನಾನು ನಿಮ್ಗೆ ಹೇಳತ್ತೀನಿ, 1 ಲೈನಿಂಗ್ ಪೀಸನ್ನು ನೀವು ಬ್ಲೌಸ್ ಪೀಸನ್ನು ತೊಗೋಬೋದು. ಈ ರೀತಿ 2 ಲೈನಿಂಗನ್ನು ಮೇಲೆ ಇಟ್ಟು ಬ್ಲೌಸ್ ಪೀಸ್ಗಳನ್ನು ಎರಡನ್ನೂ ಕೆಳಗಡೆ ಇಡಬೇಕ್ರಿ. ಕೆಳಗಡೆ ಇಟ್ಟು 3 ಸೈಡಲ್ಲಿ 3 ಸೈಡಲ್ಲಿ ಇದನ್ನು ಸ್ಟಿಚ್ ಹಾಕ್ಬೇಕು. ಆಮೇಲೆ ಇನ್ನೊಂದು ಸೈಡ್ ಏನೈತೆ ನೋಡಿರಿ, ಬಿಟ್ಬಿಡ್ಬೇಕ್ರಿ. ಹಂಗೆ ಬಿಟ್ಟು ಅದನ್ನು ನೆಕ್ಸ್ಟ್ ಯಾವ ರೀತಿ ಸ್ಟಿಚ್ ಮಾಡ್ತೀನಿ ಅಂತೇಳಿ ನೋಡ್ತಾ ಇರ್ರಿ. ಕೊನೆವರೆಗೂ ವಿಡಿಯೋ ನೋಡಿರಿ. ವಿಡಿಯೋ ನೋಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಎಲ್ಲರೂ ಯಾರೆಲ್ಲ ಹಾಗೆ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ನನ್ನ ಚಾನಲನ್ನು. ನೋಡಿರಿ, ಇದಕ್ಕೆ ಲೈನಿಂಗ್ ಹಾಕಿಲ್ಲ. ಈ ಕಡೆ 3 ಸೈಡ್ ಹಾಕೀನಿ, ಬಟ್ ಒಂದು ಸೈಡ್ ಹಾಕಿಲ್ಲ. ಈಗ ಅದನ್ನು ಒಂದು ಸೈಡ್ ಹಾಕ್ಲಾರ್ದಲ್ಲೇ ಏನು ಮಾಡಬೇಕು, ಟರ್ನ್ ಮಾಡಬೇಕು. ನಮಗೆ ಯಾವ ಫೇಸ್ ಏನು ಇದು ಇರುತ್ತಲ್ರಿ, ಲೈನಿಂಗ್ ಬಿಟ್ಟು 2 ಪೀಸ್ ಇರುತ್ತಲ್ಲ, ನಾವು ಯಾವ ರೀತಿ ಟರ್ನ್ ಮಾಡಿದ್ನಲ್ಲ ಆ ರೀತಿ ಟರ್ನ್ ಮಾಡಿಕೊಂಡು ಇಷ್ಟು ಪೀಸ್ಗಳನ್ನು ಕಾರ್ನರ್ಸ್ಗಳನ್ನು ಕರೆಕ್ಟಾಗಿ ಎಡ್ಜಸ್ಸನ್ನು ಹೊರಗೆ ತೆಗೆದು ಮಾಡಬೇಕು. ನೋಡಿರಿ, ಈಗ ಕರೆಕ್ಟಾಗಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಈ ರೀತಿ ನೋಡಿರಿ, ನಾನು ತೋರ್ಸಾತೀನಿಲ್ಲ, ಈ ರೀತಿ ಒಳಗಡೆ ಫೋಲ್ಡ್ ಮಾಡ್ಕೋಬೇಕ್ರಿ. ಒಳಗಡೆ ಹೋಗ್ಬೇಕ್ರಿ. ಅವು ತೆಳಗಡೆ ಎಲ್ಲ ಒಳಗಡೆ ಹೋಗಿರ್ಬೇಕು. ಅದ್ರದ್ದು ಒಳಗಡೆ ತೆಳಗಿಂದನೂ ಫೋಲ್ಡ್ ಮಾಡಬೇಕು, ಮೇಲಿಂದನೂ ಫೋಲ್ಡ್ ಮಾಡಿ ಈ ರೀತಿ ಒಂದು ಸ್ಟಿಚ್ ಹಾಕ್ಬೇಕು. ಈ ರೀತಿ ಸ್ಟಿಚ್ ಹಾಕೋದ್ರಿಂದ ಅಂದರೆ ಟರ್ನ್ ಮಾಡ್ಕೊಂಡ್ಮೇಲೆ ಈ ರೀತಿ ಒಂದು ಸ್ಟಿಚನ್ನು ಹಾಕ್ಬೇಕು. ಅಂದ್ರೆ ನಿಮಗೆ ಏನಾಗುತ್ತೆ, ಫಿನಿಶಿಂಗ್ ನೀಟಾಗಿ ಬರ್ತೈತಿ. ನೋಡಿರಿ, ಈ ರೀತಿ ಕರೆಕ್ಟಾಗಿ ಫೋಲ್ಡ್ ಮಾಡ್ಕೋಬೇಕು. ಭಾಳ ಬಟ್ಟೆನ ಒಳಗಡೆ ಫೋಲ್ಡ್ ಮಾಡೋಕ್ಕೆ ಹೋಗ್ಬೇಡ್ರಿ. ಎಷ್ಟು ಒಂದು ಅರ್ಧ ಇಂಚಿನಷ್ಟು ಬಟ್ಟೆ ಅಷ್ಟು ಫೋಲ್ಡ್ ಮಾಡೋದಿರ್ತೈತಿ, ಅಷ್ಟು ಹೆಚ್ಚಿಗೆ ತೊಗೊಂಡಿರ್ತೈತಿ. ಹೀಗಾಗಿ ಅಷ್ಟೇ ಬಟ್ಟೆನ ನೀವು ಫೋಲ್ಡ್ ಮಾಡ್ಕೊರಿ. ನೋಡಿರಿ, 27x27 ಮೆಜರ್ಮೆಂಟ್ ಏನು ಯಾವುದು ಆ ಕಡೆ ಕ್ರಾಸ್ ಇದು ಅದು ಏನೂ ಇಲ್ಲರಿ. ಆರಾಮಾಗಿ 27x27 ಇದ್ರೊಳಗೆ ನೀವು ಏನು ಮಾಡಬೇಕು, ಒಂದು 3 ಪೀಸ್ಗಳನ್ನು 2 ಮೇನ್ ಫ್ಯಾಬ್ರಿಕ್ಕು 1 ಲೈನಿಂಗ್ ಫ್ಯಾಬ್ರಿಕನ್ನು ತಗೋಬೇಕಾಗ್ತೈತಿ. ಈ ರೀತಿ 4 ಕಡೆನೂ ಎಡ್ಜಿಗೆ ಒಂದೊಂದು ಸ್ಟಿಚ್ಚನ್ನು ಹಾಕ್ರಿ. ನೋಡಿರಿ, 4 ಕಡೆನೂ ಹಾಕ್ಕೊಂಡೆ ನಾನು. ಈ ರೀತಿ ಹಾಕ್ಕೊಂಡು ನೋಡಿರಿ, ಕರೆಕ್ಟಾಗಿ 3 ಭಾಗವಾಗಿ ಮಡಚಬೇಕ್ರಿ. 3 ತೋರಿಸ್ತೀನಿ ನೋಡಿರಿ, 3 ಭಾಗ. ಇದು ಈ ಎಡ್ಜಿ ಸೇರಿಸಿ ಈ ರೀತಿ, ಇದು ಈ ಎಡ್ಜಿ 3 ಭಾಗ ಆಗಬೇಕ್ರಿ. 3 ಭಾಗವಾಗಿ ನೀವು ಫೋಲ್ಡ್ ಮಾಡಬೇಕಾಗ್ತೈತಿ. ನೋಡಿರಿ, ಈ ರೀತಿ ಕರೆಕ್ಟಾಗಿ ಕಾರ್ನರ್ ಸೈಡಿಗೆ ಸೈಡ್ ಕರೆಕ್ಟಾಗಿ ಫೋಲ್ಡ್ ಮಾಡಬೇಕು. ಫೋಲ್ಡ್ ಮಾಡಿಕೊಂಡು ಒಂದು ಮಾರ್ಕ್ ಹಾಕೋರಿ. ಈ ಕಡೆ ಏನು ಫೋಲ್ಡ್ ಬಂದೈತಲ್ಲ ಇಲ್ಲಿ ಒಂದು ಮಾರ್ಕ್ ಹಾಕೋರಿ. ಈ ಕಡೆ ಏನು ಫೋಲ್ಡ್ ಮಾಡಿರಲ್ಲ ಇಲ್ಲಿ ಒಂದು ಮಾರ್ಕ್ ಹಾಕೋರಿ. ಈ ರೀತಿ ಏನು ಕಾರ್ನರ್ ಮಡಚ್ಕೊಂಡಿರ್ತೀವಲ್ರಿ, ಎಲ್ಲಿ ಫೋಲ್ಡಿಂಗ್ ಆಗಿರ್ತೈತಲ್ಲ ಅಲ್ಲೊಂದು ನೀವೇನು ಮಾಡಬೇಕು, ಮಾರ್ಕ್ ಹಾಕೋಬೇಕು. ಈಗ ನೋಡಿರಿ, ಈ ಒಂದು ಸೈಡ್ ಈ ರೀತಿ ಇನ್ನೊಂದು ಸೈಡನ್ನು ಅದೇ ರೀತಿ 3 ಫೋಲ್ಡಿಂಗ್ ಮಾಡಿನೇ ನಾವು ಇದನ್ನು ಮಾಡಬೇಕಾಗ್ತೈತಿ. ಎಲ್ಲೇ ನಾವು ಫೋಲ್ಡಿಂಗ್ ಬಂದಿರ್ತೈತಲ್ರಿ, ಫೋಲ್ಡಿಂಗ್ ಬಂದಲ್ಲೇ ಮಾರ್ಕ್ ಹಾಕೋಬೇಕು. ನೋಡಿರಿ, ಇಲ್ಲಿ ಇದನ್ನು ಹಾಕ್ಕೊಂಡೆ, ಈ ಕಡೆ ಫೋಲ್ಡಿಂಗ್ ಬಂದೈತಿ ತೆಳಗಿಂದ, ಅಲ್ಲಿನೂ ಒಂದು ಮಾರ್ಕ್ ಹಾಕ್ಕೊಂಡೆ. ನೋಡಿರಿ, ಈ ರೀತಿ ಹಾಕ್ಕೊಂಡೆ. ಇದೇ ರೀತಿ ಇನ್ನೊಂದು ಸೈಡನ್ನು ಹಂಗೆ ಹಾಕ್ಕೊಳ್ಳೋದ್ರಿ. ಈಗ ಆ ಕಡೆ ಸೈಡ್ ಐತಲ್ಲ, ಇನ್ನೊಂದು ಸೈಡ್ ಬರುತ್ತೆ. ಈಗ ಈ ಸೈಡ್ ರೀ, ಈಗ ಇಲ್ಲಿನೂ 3 ಫೋಲ್ಡಿಂಗನ್ನು ಹಾಕ್ಕೋಬೇಕು. 3 ಫೋಲ್ಡಿಂಗನ್ನು ಹಾಕ್ಕೊಂಡು ನೋಡಿರಿ, ಇಷ್ಟು ರೀತಿ ಕರೆಕ್ಟಾಗಿ 3 ಭಾಗ ಆಗಬೇಕು. ನೀವು ಟೇಪ್ ಮೆಜರ್ಮೆಂಟ್ ಮಾಡಿ ಮಾಡ್ಬೋದು. ನಾ ಮಾಡತ್ತೀನಿಲ್ಲ, ಈ ರೀತಿ ಆದರೂ ಮಾಡ್ಬೋದು. ನಿಮಗೆ ಯಾವುದಾದ್ರೂ ಇದನ್ನ ಆಗ್ತೈತಿ, ಏನು ಇದು ಇಲ್ಲ. ಕರೆಕ್ಟಾಗಿ ಎಷ್ಟು ಟೋಟಲ್ ಲೆಂತ್ ತೊಗೊಂಡು /3 ಮಾಡಿ ಒಂದು ಲೆಂತ್ ಎಷ್ಟು ಬರುತ್ತಲ್ರಿ ಅದರಷ್ಟು ಒಂದೊಂದು ಲೆಂತನ್ನು ಕರೆಕ್ಟಾಗಿ ಫೋಲ್ಡ್ ಮಾಡಬೇಕು. ನಿಮ್ಮ ಇದ್ರ ಮೆಜರ್ಮೆಂಟ್ ಪ್ರಕಾರ ಮಾಡೋಕತ್ರ. ಬಟ್ ಇದು ಬಟ್ಟೆ ಪ್ರಕಾರ ನಾನು ಬಟ್ಟೆ ಹೆಂಗೈತಲ್ಲ ಅದನ್ನು 3 ಫೋಲ್ಡಾಗಿ ಮಾಡಿ ಮಾರ್ಕ್ ಹಾಕ್ಕೊಳಕತ್ತೀನಿ. ಈ ರೀತಿನೂ ಮಾಡ್ಬೋದು. ನಿಮ್ಗೆ ಯಾವ್ದು ಈಜಿ ಅನಿಸುತ್ತಾ ಆ ರೀತಿ ಮಾಡಿರಿ. ಈಗ ನೋಡಿರಿ, ಕರೆಕ್ಟಾಗಿ ಗುಂಪಿನ ಹಾಕ್ಕೊಂಡು ಎಲ್ಲಿ ಫೋಲ್ಡ್ ಮಾಡಿಲ್ಲ ಅಲ್ಲೇ ಮಾರ್ಕ್ ಹಾಕ್ಕೋಬೇಕು. ಅಗಳು ಮಾಡಿಲ್ಲ ಮಾರ್ಕ್, ಅದೇ ರೀತಿನ ಮಾರ್ಕ್ ಹಾಕ್ಕೋರಿ. ಈ ರೀತಿ 4 ಸೈಡೂ 4 ಫೇಸಿಗೂ ಇದೇ ರೀತಿನ ಮಾಡಬೇಕು. ಅಂದ್ರೆ ನಿಮಗೆ ಪರ್ಫೆಕ್ಟಾಗಿ ಮಾರ್ಕ್ ಸಿಗ್ತಾವೆ. ನೋಡಿರಿ, 4 ಫೇಸಿಗೂ ನಾನು
ಮಾಡಿದೆ. ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ ನೋಡಿರಿ ಎಲ್ಲಿ ಬಂದಾವ ಅಂಥೇಳಿ. 4 ಪೇಸ್ ಕಡೆನೂ 2 ಡಾಟ್ಸ್ ಬಂದಾವೆ ನಮಗೆ. ನೋಡಿರಿ ನಮಗೆ ಇದು ಯೆಲ್ಲೋ ಕಲರ್ ಮ್ಯಾಲೆ ಬೇಕಾಗಿತ್ತು, ಒಳಗಡೆ ಹೋಗ್ಬೇಕಾಗಿತ್ತು ಅಂದ್ರೆ ಅದನ್ನು ಕೆಳಗಡೆ ಹಾಕಿರಿ. ರೆಡ್ ಮೇಲೆ ಬೇಕಾಗಿತ್ತು ನಂಗೆ, ಎಲ್ಲೋ ಒಳಗಡೆ ಫೇಸ್ ಹೋಗ್ಬೇಕಾಗಿತ್ತು, ಹೀಗಾಗಿ ನಾನು ಅದನ್ನ ಕೆಳಗಡೆ ಹಾಕಿದೆ. ಹಾಕಿ ನೋಡಿರಿ ಏನು 2 ನಿಮಗೆ ಪಾಯಿಂಟ್ಸ್ ಕಾರ್ನರಲ್ಲಿ ಟ್ರಯಾಂಗಲ್ ಶೇಪಲ್ಲಿ ಏನು ಸಿಗ್ತಾವಲ್ಲ, ಟ್ರಯಾಂಗಲ್ ಶೇಪಲ್ಲಿ ಇರುವಂಥ 2 ಮಾರ್ಕ್ಗಳನ್ನು ಈ ರೀತಿ ಕುಡಿಸ್ಬೇಕು. ಕುಡಿಸ್ಕೊಂಡು ಅದೇನು ಲೈನ್ ಹಾಕ್ಕೊಂಡವಲ್ಲ ಲೈನಿಂಗ್ನ ಫೋಲ್ಡ್ ಮಾಡ್ಕೋಬೇಕು. ನೋಡಿರಿ ಈ ರೀತಿ ಕರೆಕ್ಟಾಗಿ ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡಿಕೊಂಡು ಅಲ್ಲೊಂದು ಗುಂಪಿನ ಹಾಕ್ಕೊಂಬಿಡ್ರಿ. ಅಂದರೆ ನಿಮಗೆ ಸ್ಟಿಚ್ ಮಾಡಬೇಕಾದ್ರೆ ಈಸಿ ಆಗ್ತೈತಿ. ನೋಡಿರಿ ಈ ರೀತಿ ಒಂದು ಅರ್ಧ ಇಂಚಿನಷ್ಟು ಬಿಡ್ತೊಳಗೆ ಒಂದು ಸ್ಟಿಚ್ ಹಾಕಬೇಕು. ನೋಡಿರಿ ಈ ರೀತಿ ಇಲ್ಲಿ ನೋಡಿರಿ ಕಾರ್ನರ್, ಏನು ಕಾರ್ನರ್ದೊಳಗೆ ಕಾರ್ನರ್ ಸೈಡ್ ಇದ್ರ ಸೀದಾ ಸೈಡಲ್ರಿ ಕಾರ್ನರ್ ಒಳಗೆ ನಿಮಗೆ 2 ಮಾರ್ಕ್ ಸಿಗ್ತಾವೆ. ಆ ಮಾರ್ಕ್ ಈ ಮಾರ್ಕ್ ಎರಡೂ ಕೂಡಿಸಿ ಒಂದು ನಿಮಗೆ ಟ್ರಯಾಂಗಲ್ ಶೇಪ್ ಬಟ್ಟೆ ಫೋಲ್ಡಿಂಗ್ ಆಗ್ತೈತಿ. ಆ ಫೋಲ್ಡಿಂಗ್ ಇದ್ರೊಳಗೆ ನೀವು ಅರ್ಧ ಇಂಚಿನಷ್ಟು ಬಿಟ್ಟು ಒಂದು ಸ್ಟಿಚ್ಚನ್ನು ಹಾಕಬೇಕು. ನೋಡಿರಿ ಅದೆಲ್ಲ ಐತಲ್ಲ ಅಲ್ಲಿ ಕರೆಕ್ಟಾಗಿ ಇಟ್ಟು ಕರೆಕ್ಟಾಗಿ ನೋಡಿರಿ ಈ ರೀತಿ ಹಾಕಿ ಮಾಡಬೇಕು. ಮೆಜರ್ಮೆಂಟ್ ಎಲ್ಲಿ ತಪ್ಸಕ್ಕೆ ಹೋಗ್ಬೇಡ್ರಿ, ಕರೆಕ್ಟಾಗಿ ಟ್ರೈ ಮಾಡಿ ನೀಟಾಗಿ ನಿಧಾನವಾಗಿ ಮಾಡಿರಿ. ನೋಡಿರಿ ನಾನೀಗ ಸ್ಟಿಚ್ ಹಾಕಿ ತೋರಿಸ್ತೀನಿ ನಿಮ್ಗೆ. ಒಂದು ಅರ್ಧ ಇಂಚ್ ರೀ, ಅರ್ಧ ಇಂಚಿನಷ್ಟು ಬಟ್ಟೆ ಬಿಟ್ಟು ಒಂದು ಸ್ಟಿಚ್ಚನ್ನು ಹಾಕಬೇಕು. ಅರ್ಧ ಇಂಚಿನಷ್ಟು ಬಿಟ್ಟು ಈ ರೀತಿ ಒಂದು ರಫು ಹಾಕಿ ಕಾರ್ನರಲ್ಲಿ ಒಂದು ಸ್ವಲ್ಪ ರಫು ಹಾಕ್ಬೇಕು ಸ್ಟಾರ್ಟಿಂಗಲ್ಲಿ, ಮತ್ತು ಎಂಡಲ್ಲಿನೂ ನೀವು ಒಂದು ರಫು ಹಾಕಬೇಕು. ಈ ರೀತಿ ಕರೆಕ್ಟಾಗಿ ಒಂದು ರಫನ್ನು ಹಾಕಿ ಅರ್ಧ ಇಂಚಿನಷ್ಟು ಬಟ್ಟೆ ಬಿಡ್ಬೇಕ್ರಿ, ಸ್ವಲ್ಪ ಬಿಡಬೇಡ್ರಿ. ಯಾಕಂದ್ರೆ ಅದರೊಳಗೆ ಥ್ರೆಡ್ ಹೋಗಬೇಕಾಗ್ತೈತಿ. ನೀವು ಫಿನಿಶಿಂಗ್ ಮಾಡ್ಬೇಕಾದ್ರೆ ಗೊತ್ತಾಗ್ತೈತಿ. ಪೂರ್ತಿ ವಿಡಿಯೋನ ನೋಡಿರಿ, ನಿಮಗೆ ತಿಳಿಯುತ್ತೆ. ಈ ರೀತಿ ಬಟ್ಟೆ ಸ್ವಲ್ಪ ಜಾಸ್ತಿನ ಇಟ್ಕೊಂಡು ಸ್ಟಿಚ್ ಹಾಕ್ರಿ. ನೋಡಿರಿ ಇಲ್ಲಿನೂ ಅದೇ ರೀತಿನ ನೀವು ಸ್ಟಿಚ್ ಹಾಕ್ಕೋಬೇಕು. ಇದೇ ರೀತಿನ 4 ಕಾರ್ನರ್ಗೂ ಇದೇ ರೀತಿ ಫೋಲ್ಡಿಂಗ್ ಮಾಡಿ ಇದೇ ರೀತಿನ ಸ್ಟಿಚ್ ಹಾಕಬೇಕು. ಈಗ 2 ಕಾರ್ನರ್ ಆದವು ರೀ, ಇದೇ ರೀತಿನ 2 ಕಾರ್ನರಲ್ಲೂ ಇದೇ ರೀತಿ ಟ್ರಯಾಂಗಲ್ ಶೇಪಲ್ಲಿ ಮಡಚಿ ಒಂದು ಸ್ಟಿಚ್ಚನ್ನು ಹಾಕೋರಿ. ನೋಡಿರಿ ಇಲ್ಲಿ ಈ ರೀತಿ ಹಾಕ್ಬೇಕು. ಇದು ನೋಡಿರಿ 4 ಸೈಡು ನಾನು ಮಡಚಿದೆ. ಮಡಚಿ ಈಗ ನಾನು ಏನು ಮಾಡತ್ತೀನಿ, ಏನು ಕಾರ್ನರಲ್ಲಿ ಇರ್ತೈತಲ್ರಿ ಅಲ್ಲೇ ನಮಗಿದು ಎಲ್ಲೋ ಪೀಸ್ ಏನೈತೆ ನೋಡಿರಿ ಒಳಗಡೆ ಹೋಗ್ತೈತಿ. ಇದು ಟ್ರಯಾಂಗಲ್ ಶೇಪ್ ಏನೈತಲ್ಲ ಅದು ಹೊರಗಡೆ ಬರ್ತೈತೆ ರೀ. ನಿಮಗೆ ರೆಡಿ ಆದಮೇಲೆ ಅದ್ರ ಬಗ್ಗೆ ತಿಳಿತೈತಿ. ಈ ರೀತಿ ಒಂದು ಲೇಸನ್ನು ತೊಗೊಂಡು ನೀವು ಡೆಕೋರೇಟ್ ಮಾಡಿರಿ. ಅದಕ್ಕೆ ಯಾವುದು ಸೂಟ್ ಆಗ್ತೈತಲ್ಲ ಅದನ್ನು ಹಾಕಿ ರೆಡಿ ಮಾಡಿರಿ. ನನಗೆ ಎಲ್ಲೋ ಕಲರ್ ಐತಿ, ನಂಗೆ ರೆಡ್ ಫ್ರಂಟ್ ಪಾರ್ಟ್ ಮಾಡೀನಿ ಅಂತೇಳಿ ನಾನು ರೆಡ್ ಪ್ಲಸ್ ಗೋಲ್ಡನ್ ಕಲರ್ ಇದ್ದಂಥ ಬೋಟನ್ನು ತೊಗೊಂಡಿನಿ. ಈ ರೀತಿ ಕರೆಕ್ಟಾಗಿ ತೊಗೊಂಡು ನೀವು ಟ್ರಯಾಂಗಲ್ ಶೇಪ್ ಒಳಗೆ 4 ಕಾರ್ನರಿಗೂ ಇದೇ ರೀತಿನ ಡಿಸೈನನ್ನು ಸ್ಟಿಚ್ ಮಾಡಿರಿ. ಮತ್ತು ನಾನು ಇಲ್ಲಿದೆ ಡಿಸೈನ್ ಸ್ವಲ್ಪ ಜಾಸ್ತಿ ಅಗಲ ಐತೆ ಅಂಥೇಳಿ ಚಲೋ ಕಾಣಲ್ಲ ಅಂಥೇಳಿ ಏನು ಮಾಡೀನಿ, ಒಂದು ಸೈಡ್ ಇದ್ದಿದ್ದು ಗೋಲ್ಡ್ ಪಾರ್ಟನ್ನು ಒಳಗಡೆ ಮಡಿಚಿ ಸ್ಟಿಚ್ ಮಾಡೀನಿ. ನೋಡಿರಿ ಈಗ ಎಷ್ಟು ನೀಟಾಗಿ ಚೆನ್ನಾಗಿ ಕಾಣಕತ್ತೈತಿ. ಈ ರೀತಿ ಸ್ಟಿಚ್ ಮಾಡಿ. ನೋಡಿರಿ ಇಲ್ಲಿ ಕರೆಕ್ಟಾಗಿ ಈ ರೀತಿ ಕಾರ್ನರಲ್ಲಿ ಒಂದು ಲೇಸನ್ನು ಹಚ್ಚಬೇಕು. ಇದೇ ರೀತಿನ 4 ಕಾರ್ನರ್ಗೂ ಹಚ್ಕೋರಿ ನೀವು. ಸೇಮ್ ಇದು ನಾನು ಏನು ತೋರಿಸಿದ್ನಲ್ಲ ಇದೇ ರೀತಿನ 4 ಕಾರ್ನರ್ಗೂ ಹಚ್ಕೊಂಡು ನಾವೇನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿದ್ವಲ್ಲ ಆಗಲೇ ಆ ಇದರೊಳಗೆ ನಾವೇನು ಮಾಡಬೇಕೀಗ ನೋಡಿರಿ ಈ ರೀತಿ ಎಷ್ಟು ನೀಟಾಗಿ ಚೆನ್ನಾಗಿ ಬಂತು ನೋಡಿರಿ. ಈ ರೀತಿ ಬರಬೇಕ್ರಿ. ನಾನು 4 ಕಾರ್ನರ್ಗೆ ಹಚ್ಚೀನಿ ನೋಡಿರಿ ಇಲ್ಲಿ ಲೇಸನ್ನು. ಈ ರೀತಿ ನೋಡಿರಿ ಅದು ರೆಡಿ ಆದಮೇಲೆ ಈ ರೀತಿ ಬಂತು. ನಾ ಈಗ ಇದನ್ನು ಈ ರೀತಿ ಇದನ್ನು ಏನು ಥ್ರೆಡ್ ಇದು ಬರುತ್ತಲ್ರಿ ಡೋರಿ ಅದನ್ನು ಈ ಸ್ಟಿಚ್ ಮಾಡಿನಲ್ರಿ ಆ ಸ್ಟಿಚ್ ಮಾಡಿದ್ರೊಳಗೆ 4 ಕಾರ್ನರ್ ಈ 4 ಕಾರ್ನರ್ ಏನು ಮಡಚಿನಲ್ಲ ಆ 4 ಕಾರ್ನರ್ ಒಳಗೂ ಕಂಟಿನ್ಯೂಸ್ ಆಗಿನೇ ಸ್ಟಿಚ್ ಮಾಡ್ಕೊಂಡು ಒಂದು ನಾಟನ್ನು ಹಾಕೋತೀನಿ. ಅಂದ್ರೆ ಅದರೊಳಗೆ ಹಾಕ್ಕೊಂಡು ಒಂದು ನಾಟನ್ನು ಹಾಕೋತೀನಿ. ನೋಡಿರಿ ಕೊನೆವರೆಗೂ ಈ ರೀತಿ ರೌಂಡ್ 4 ಕಂಟಿನ್ಯೂ ಆಗಿ ತೊಗೋಬೇಕ್ರಿ. ಇಲ್ಲಿ ಕಟ್ಟಿಂಗ್ ಬರೋಂಗಿಲ್ಲ. 4 ಹಾಯಿಸ್ಕೋತ
ಹೋಗಿ ಸೆಟ್ ಮಾಡಬೇಕು. ನನಗೆ ಯಾಕೋ ಇದೊಂದು ಸ್ವಲ್ಪ ಬಟ್ಟೆ ಇದಾಗಿರೋದ್ರಿಂದ ಸರಿಯಾಗಿ ಹೋಗಾಕತ್ತಿದ್ದಿಲ್ಲ. ಈ ರೀತಿ ನಾನು ಆಮೇಲೆ ಮಾಡಿಕೊಂಡು ತೋರಿಸ್ತೀನಿ ನೋಡಿರಿ. ಈಗ ನೋಡಿರಿ ಈ ರೀತಿ ಹಾಯಿಸ್ಕೊಂಡು ಬಂದೆ ನಾನು. ಇದೇ ರೀತಿ ನೋಡಿರಿ ಇಲ್ಲೆಲ್ಲಿ ಈ ಕಡೆಯಿಂದ ಈ ಕಡೆ ಮತ್ತು 4 ಕಾರ್ನರ್ಗೂ ಇದೇ ರೀತಿನ ಜಾಯಿಂಟ್ ಮಾಡ್ಕೊತ ಹೋಗಬೇಕು. ಈ ರೀತಿ ಒಂದು ಸೈಡ್ ಈ ರೀತಿ ಹಾಯಿಸಿದ್ರೆ ಇನ್ನೊಂದು ಸಲ ಎಲ್ಲಿ ಮುಗಿದೆ ನಾಟ್ ಎಡ್ಜ್ ಹಾಕಿ ಗಂಟು ಹಾಕ್ತೀವಲ್ಲ ಆ ಕಡೆಯಿಂದ ಮತ್ತೆ ಒಂದು ನಾಟನ್ನು ಆ ಕಡೆಯಿಂದ ಮತ್ತೆ ಒಂದು ಸ್ಟಿಚ್ ಹಾಕೊಂಡು ಬರಬೇಕು. ಈ ರೀತಿ ಪೋಟ್ಲಿ ರೆಡಿ ಆಗುತ್ತೆ ನೋಡಿರಿ. ನಾನು ಎಲ್ಲ ಒಂದು ಒಳಗಡೆ ಸ್ವಲ್ಪ ಸಾಮಾನು ಇಟ್ಟು ಈ ರೀತಿ ಮಾಡಿದಾಗ ನಿಂತಿದ್ದೆ. ಬಟ್ ನಾನು ಅಡುಗೆ ಈ ರೀತಿ ರೆಡಿ ಆಗುತ್ತೆ ನೋಡಿರಿ ಪೋಟ್ಲಿ ಬ್ಯಾಗ್ ಅಥವಾ ಉಡಕ್ಕಿ ಬ್ಯಾಗ್ ಅಂತೇಳಿ. ಇದು ನಿಮಗೇನಾದರೂ ತಿಳಿಲಿಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿರಿ, ಹೇಳ್ತೀನಿ ನಾನು. ಥ್ಯಾಂಕ್ ಯು ಫ್ರೆಂಡ್ಸ್.